ಸ್ನೇಹಿತರೆ ನಮಸ್ಕಾರ. ಒಂದು ಹೆಣ್ಣು ಮಗಳ ಕಣ್ಣೀರು, ತಾಯಿಯೊಬ್ಬಳ ಅತಂತ್ರದ ನುಡಿಗಳು, ಇಡೀ ರಾಜ್ಯದ ಜನರ ಮನಸ್ಸಿನಲ್ಲಿ ಹಸಿಯಾಗಿರುವಂಥ ಒಂದು ಗಾಯ. ಹೌದು, ಇದು 2012ರಲ್ಲಿ ನಡೆದಂತಹ ಧರ್ಮಸ್ಥಳದ ಕುಮಾರಿ ಸೌಜನ್ಯಳ ಅತ್ಯಾಚಾರ ಮತ್ತು ಹತ್ಯೆಯ ಕತೆ. ಕಾಲ ಎಷ್ಟೇ ಉರುಳಿರಬಹುದು, ವರ್ಷಗಳು ಬದಲಾಗಿರಬಹುದು, ತಂತ್ರಜ್ಞಾನ ಬೆಳೆದಿರಬಹುದು, ಆದರೆ ಆ ಅಕ್ಟೋಬರ್ 9ರ ಕರಾಳ ದಿನದ ನೆನಪುಗಳು ಮಾತ್ರ ಕನ್ನಡಿಗರ ಮನಸ್ಸಿನಲ್ಲಿ ಮಾಯವಾಗಿಲ್ಲ. ನಮಗೆ ನ್ಯಾಯ ಬೇಕು ಅನ್ನುವಂಥ ಕೂಗು ಕೇವಲ ಬೆಳ್ತಂಗಡಿಯ ಬೀದಿಗಳಲ್ಲಿ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಇಡೀ ಕರುನಾಡಿನ ಪ್ರತಿಧ್ವನಿಯಾಗಿತ್ತು. ಆದರೆ ಈಗ ಇಷ್ಟು ವರ್ಷಗಳ ಸುದೀರ್ಘ ಕತ್ತಲಿನ ಹಾದಿಯ ನಂತರ ನ್ಯಾಯದ ಸೂರ್ಯ ಮೂಡುವ ಸ್ಪಷ್ಟ ಮುನ್ಸೂಚನೆ ಸಿಕ್ಕಿದೆ. ದಶಕದ ಮಂಜು ಸರಿದು ಸತ್ಯ ಹೊರಬರುವಂಥ ಹೊಸ ಭರವಸೆ ಮೂಡಿದೆ. ಹೌದು, ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಈ ಕೇಸ್ ಒಂದು ಮಹತ್ವದ ರೋಚಕ ತಿರುವನ್ನು ಪಡೆದುಕೊಂಡಿದೆ. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂಥದ್ದೇನಾಯಿತು? ಸರ್ಕಾರದ ಪರ ವಕೀಲರು ನೀಡಿದಂಥ ಆ ಮಹತ್ವದ ಮಾಹಿತಿ ಏನು? ಜೊತೆಗೆ ಸುಪ್ರೀಂ ಕೋರ್ಟ್ ಬೀಸಿದಂಥ ಚಾಟಿ CBI ಸೇರಿದಂತೆ ಈ ಪ್ರಕರಣದಲ್ಲಿ ಹಲವರ ತೊಡೆ ನಡುಗಿಸಿದೆ. ಯಾಕೆ? ಎಲ್ಲವನ್ನು ಕೂಡ ಬಿಚ್ಚಿಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಸ್ಟೋರಿಯನ್ನು ಆರಂಭಿಸೋದಕ್ಕಿಂತ ಮುನ್ನ ನೀವು ಕೂಡ ಸುದೀರ್ಘ ಇಷ್ಟು ವರ್ಷಗಳಿಂದ ಸೌಜನ್ಯ ಪರ ಹೋರಾಟ, ಜೊತೆಗೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಬಯಕೆಯಲ್ಲಿ ಇರೋದಾದರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳ್ಬಿಟ್ಟು ಹ್ಯಾಶ್ಟ್ಯಾಗ್ ಹಾಕಿ ಕಮೆಂಟನ್ನು ಮಾಡಿ. ಯಾಕಂತೇಳಿದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು. ಸ್ನೇಹಿತರೆ, ಒಮ್ಮೆ ಹಿಂದಿನ ದಿನಗಳನ್ನು ನಾವು ಮೆಲುಕು ಹಾಕಿ ನೋಡೋಣ. ಸೌಜನ್ಯ ಹತ್ಯೆ ಆದಾಗ ಮೊದಲು ತನಿಖೆ ನಡೆಸಿದಂಥ ಸ್ಥಳೀಯ ಪೊಲೀಸರಿಂದ ಹಿಡಿದು CID ಹಾಗೂ ತದನಂತರ ಕೇಸನ್ನು ಕೈಗೆತ್ತಿಕೊಂಡಂಥ CBIವರೆಗೆ ಎಲ್ಲವೂ ಕೂಡ ಒಂದು ವಿಚಿತ್ರವಾದಂಥ ತಿರುವು ಪಡೆದುಕೊಂಡಂಥ ಕೇಸ್ ಇದು. ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಕಡೆಗೆ ಏಕೈಕ ಆರೋಪಿ ಎನ್ನಲಾಗಿದ್ದಂಥ ಸಂತೋಷ್ ರಾವ್ನನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ವಿಶೇಷ ನ್ಯಾಯಾಲಯ ಖುಲಾಸೆಗೊಳಿಸಿತ್ತು. ಅಲ್ಲಿಗೆ ಸೌಜನ್ಯ ಪ್ರಕರಣದ ನಿಜವಾದಂಥ ಆರೋಪಿಗಳು ಯಾರು ಅನ್ನುವಂಥ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಆ ಒಂದು ಪ್ರಶ್ನೆಗೆ ಉತ್ತರವೇ ಸಿಗಲಿಲ್ಲ. ಆರೋಪಿಗಳು ಖುಲಾಸೆಯಾದಾಗ ಸೌಜನ್ಯ ತಾಯಿ ಕುಸುಮಾವತಿ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಮ್ಮ ಮಗಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಆ ತಾಯಿ ಒಂದು ಶಪಥವನ್ನು ಮಾಡಿದರು. ಪರಿಣಾಮ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಕಣ್ಣೀರಿನಲ್ಲೇ ಹೋರಾಟ ನಡೆಸ್ತಾನೆ ಬಂದರು. ಆದರೆ ಹೈಕೋರ್ಟ್ ಹಂತದಲ್ಲಿ ಮರುತನಿಖೆ ಅರ್ಜಿಗಳು ವಜಾಗೊಂಡಾಗ ಇನ್ನು ಈ ಕೇಸ್ ಮುಗಿದೇ ಹೋಯಿತು ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿತ್ತು. ನೈಜ ಅಪರಾಧಿಗಳು ಎಂದಿಗೂ ಕೂಡ ಬೆಳಕಿಗೆ ಬರೋದೇ ಇಲ್ವೇನೋ ಅನ್ನುವಂಥ ಹತಾಶೆ ಜನರ ಮನದಲ್ಲಿ ಮೂಡಿತ್ತು. ಸಾಕಷ್ಟು ಬೇಸರವಾಗಿತ್ತು. ಆದರೆ ಸತ್ಯ ಗೆಲ್ಲಲೇಬೇಕಲ್ವಾ? ಸತ್ಯ ಜೀವಂತವಾಗಿ ಇರಲೇಬೇಕಲ್ವಾ? ಸೌಜನ್ಯ ಅನ್ನುವಂಥ ಶಕ್ತಿ ಒಂದು ರೀತಿಯಲ್ಲಿ ಯಾರಿಗೂ ಕಾಣದಿರುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ನಂಬಿಕೆ ಸಾಯಬಾರದಲ್ವಾ? ಹೌದು, ನಂಬಿಕೆ ಯಾವತ್ತೂ ಕೂಡ ಸಾಯೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಬೆಳವಣಿಗೆ ಸಾಕ್ಷಿ, ಇತ್ತೀಚಿನ ಡೆವಲಪ್ಮೆಂಟ್ಗಳೇ ಸಾಕ್ಷಿ. ಕತ್ತಲಲ್ಲಿ ಮುಳುಗಿದಂಥ ಈ ಕೇಸ್ಗೆ ಈಗ ಹೊಸ ಜೀವ ಪಡೆದುಕೊಂಡಿದೆ. ಈ ಕೇಸ್ನಲ್ಲಿ ಹೊಸ ತಿರುವುಗಳು ಸಿಗೋದಕ್ಕೆ ಶುರುವಾಗಿದ್ದಾವೆ. ಹೊಸ ಚೈತನ್ಯ ಮೂಡಿದೆ. ನ್ಯಾಯ ಸಿಗುವಂತಹ ಭರವಸೆ ಮೂಡಿದೆ. ಹೌದು, ನ್ಯಾಯ ಸಿಗುವಂತಹ ಭರವಸೆ ಈಗ ಮೂಡಿದೆ. ಸೌಜನ್ಯ ತಾಯಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿದಂತಹ ಕಾನೂನು ಹೋರಾಟ ಈಗ ಫಲ ನೀಡುವಂಥ ಕಾಲಕ್ಕೆ ಬಂದು ನಿಂತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದಂತಹ ಈ ದಿವಸದ ಪೀಠದಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದಾಗ ಅಲ್ಲಿ ನಡೆದಂತಹ ವಾದ ಮತ್ತು ಪ್ರತಿವಾದಗಳು ರೋಚಕವಾಗಿದ್ದವು. ಜೊತೆಗೆ ಸಾಕಷ್ಟು ಗಂಭೀರವಾಗಿಯೂ ಕೂಡ ಇತ್ತು ಅನ್ನೋದನ್ನು ಗಮನಿಸಬೇಕು. ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಪೀಠವು CBI ತನಿಖೆಯ ವೈಫಲ್ಯವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತು. CID ವರದಿಯನ್ನು ಅಥವಾ ಅವರು ಏನು ರಿಪೋರ್ಟನ್ನು ಕೊಟ್ಟಿದ್ರು ನೋಡಿ, ಅದನ್ನೇ ಜಸ್ಟ್ ಟ್ರಾನ್ಸ್ಲೇಟ್ ಮಾಡೋದನ್ನು ಬಿಟ್ಟು ನೀವೇನು ಹೊಸದು ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿತು. ಜೊತೆಗೆ ಗರಂ ಆಗಿ CBI ಅಧಿಕಾರಿಗಳ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ಇಡ್ತು ಕೋರ್ಟ್. ಜೊತೆಗೆ ಅವರ ಜನ್ಮ ಜಾಲಾಡುವಂಥ ಕೆಲಸವನ್ನು ಕೂಡ ಮಾಡಿತು. CBI ತನಿಖೆಯ ಮೇಲಿದ್ದಂತಹ ಮತ್ತು CBI ತನಿಖೆಯನ್ನು ನಡೆಸಿದಂತಹ ಅಧಿಕಾರಿಗಳ ಮೈಮರೆವು ಮತ್ತು ಲೋಪದೋಷಗಳನ್ನು ಸುಪ್ರೀಂ ಕೋರ್ಟ್ ಬೆಟ್ಟು ಮಾಡಿ ತೋರಿಸ್ತು. ಎಳೆಯಾಗಿ ಬಿಚ್ಚಿಡ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ CBIನ ತನಿಖಾಧಿಕಾರಿ ಸ್ಥಳಕ್ಕೆ ಹೋಗದೆ ರಿಪೋರ್ಟನ್ನು ಬರೆದಿದ್ದಾನೆ ಅನ್ನುವಂಥ ಒಂದು ಅಂಶವನ್ನು ಕೂಡ ಹೈಲೈಟ್ ಮಾಡಿತು. ಎಲ್ಲಿವರೆಗೆ
ಈ ಪ್ರಕರಣದಲ್ಲಿ ಅನ್ಯಾಯ ಅನ್ನೋದಾಗಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು ಸ್ನೇಹಿತರೆ. ಇದು CBI ಅಧಿಕಾರಿಗಳಿಂದ ಆದಂಥ ಮಾತ್ರ ಅನ್ಯಾಯನ? ಖಂಡಿತ ಇಲ್ಲ. ಆರಂಭದಲ್ಲಿ ತನಿಖೆ ನಡೆಸಿದಂಥ ಪೊಲೀಸರಿಂದ ಅನ್ಯಾಯ ಆಯಿತು. ನಂತರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿತು ರಾಜ್ಯ ಸರ್ಕಾರ, ಅವರಿಂದ ಅನ್ಯಾಯ ಆಯಿತು. ನಂತರ CBIನೂ ಕೂಡ ರಚನೆ ಮಾಡಿತು, ಅವರಿಂದನೂ ಕೂಡ ಅನ್ಯಾಯ ಆಯಿತು. ಅಂದರೆ ನಿರಂತರವಾದಂಥ ಅನ್ಯಾಯಕ್ಕೆ ಈ ಪ್ರಕರಣ ಗುರಿಯಾಗ್ತಾನೆ ಬಂತು. ಪರಿಣಾಮ ಇಷ್ಟು ವರ್ಷಗಳ ಕಾಲ ಈ ಪ್ರಕರಣ ರಬ್ಬರ್ ಥರ ಇಳಿತಾನೇ ಹೋಯಿತು. ಇನ್ನು ಇದೇ ವೇಳೆ ಅರ್ಜಿದಾರರ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತಂದಂಥ ಮತ್ತೊಂದು ಆತಂಕಕಾರಿ ವಿಚಾರ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಹಲವು ಪ್ರಮುಖ ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಹೌದು, ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದಂಥ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳಿಗೆ ತಕ್ಷಣವೇ ಸೂಕ್ತ ಮತ್ತು ಕಟ್ಟುನಿಟ್ಟಿನ ರಕ್ಷಣೆಯನ್ನು ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಖಡಕ್ ಆದೇಶವನ್ನು ಹೊರಡಿಸಿತು. ಈಗ ಹೋಗಿ ಆಗಿದೆ, ಹೋದವ್ರನ್ನ ತೆಗೆದಾಗಿದೆ, ಒಂದಷ್ಟು ಜನರನ್ನ ಅಟ್ಲೀಸ್ಟ್ ಇರೋರನ್ನಾದರೂ ರಕ್ಷಣೆ ಮಾಡಿ ಎನ್ನುವಂತಹ ಆದೇಶವನ್ನು ಕೊಡ್ತು. ಬಟ್ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಎಷ್ಟು ಸೀರಿಯಸ್ ಆಗಿ ಇದುವರೆಗೆ ತೆಗೆದುಕೊಂಡಿದೆ ಅನ್ನೋದನ್ನು ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಈಗ ಇಲ್ಲಿಂದ ನೋಡಿ ಅಸಲಿ ತಿರುವು ಪ್ರಾರಂಭವಾಗುವಂಥದ್ದು ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಹಾಜರಿದ್ದಂಥ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರ ಅತ್ಯಂತ ಒಂದಷ್ಟು ಗಂಭೀರ ವಿಚಾರಗಳನ್ನು ಪ್ರಶ್ನೆ ಮಾಡಿತು, ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತು. ಈ ಪ್ರಕರಣದಲ್ಲಿ ಮರುತನಿಖೆ ನಡೆಸೋದಕ್ಕೆ ಅಗತ್ಯವಿದ್ದರೆ ವಿಶೇಷ ತನಿಖಾ ತಂಡವನ್ನು ರಚಿಸೋದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ಸಿದ್ಧವಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು ರಾಜ್ಯದ ಪರವಾದಂಥ ಅಡ್ವೊಕೇಟ್ ಜನರಲ್. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ನಿಜವಾದಂಥ ಆರೋಪಿಗಳ ಪಾತ್ರವೇನು, ಮರುತನಿಖೆಗೆ ಯಾವ ರೀತಿ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾದಂಥ ಅಫಿಡವಿಟ್ ಸಲ್ಲಿಸುವಂತೆಯೂ ಕೂಡ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ವರ್ಷಗಳಿಂದ ನಮ್ಮ ಮಾತನ್ನು ಕೇಳೋರೇ ಇಲ್ಲವೇ ಇಲ್ಲ ಅನ್ನುವಂತಹ ಹತಾಶ ಭಾವದಿಂದ ಸೌಜನ್ಯ ಕುಟುಂಬಕ್ಕೆ ಸರ್ಕಾರದ ಈ ನಿಲುವು ಮತ್ತು ಸುಪ್ರೀಂ ಕೋರ್ಟ್ನ ಗ್ರೀನ್ ಸಿಗ್ನಲ್ ದೊಡ್ಡ ಮಟ್ಟದ ಧೈರ್ಯವನ್ನು ತಂದಿದೆ. ಕೋರ್ಟ್ ತನ್ನ ಅಂತಿಮ ತೀರ್ಪಿನಲ್ಲಿ SIT ರಚನೆಗೆ ಸಂಬಂಧಿಸಿದಂತೆ ವಿಸ್ತೃತವಾದಂಥ ನಿರ್ದೇಶನಗಳನ್ನು ನೀಡೋದಕ್ಕೆ ಮುಂದಾಗಿದೆ. ಆದರೆ ಇಲ್ಲಿ ಕುಟುಂಬ ಮತ್ತೊಂದು ಮನವಿಯನ್ನು ಕೂಡ ಮಾಡಿದೆ. ಏನು? ನಮಗೆ SIT ರಚನೆ ಬೇಡ, ನಮಗೆ ನಿವೃತ್ತ ನ್ಯಾಯಾಧೀಶರಿಂದನೇ ತನಿಖೆಯನ್ನು ಮಾಡಿಸಿಕೊಡಿ. ಯಾಕಂತ ಹೇಳಿದ್ರೆ ಒಮ್ಮೆ SIT ಮಾಡಿದೆ ತನಿಖೆ, ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ. ಅಟ್ಲೀಸ್ಟ್ ಈಗಿರುವಂಥದ್ದು ಒಂದೇ ಸ್ವತಂತ್ರ ತನಿಖಾ ಸಂಸ್ಥೆ ಮತ್ತು ತನಿಖೆಯನ್ನು ಮುಕ್ತವಾಗಿ ಮಾಡುವಂತಹ ನಿವೃತ್ತ ನ್ಯಾಯಾಧೀಶರಿಂದನೇ ತನಿಖೆಯನ್ನು ಮಾಡಿಸಿ ಎನ್ನುವಂತಹ ಮನವಿಯನ್ನು ಮಾಡಿಕೊಂಡಿದೆ. ಇದಕ್ಕೆ ಈಗ ಆದೇಶವನ್ನು ಕಾಯ್ದಿರಿಸಿರುವಂಥ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಅಂತಿಮವಾಗಿ ಬರುವಂಥ ಆದೇಶ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಹಲವರಿಗೆ ಈಗಾಗಲೇ ನಿದ್ದೆ ಮಾಯವಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ನೋಡೋಣ, ಇಲ್ಲಿ ತಪ್ಪು ಯಾರೇ ಮಾಡಿರಲಿ ಕಾನೂನಿನ ಕಣ್ಣಿನಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇಂದಿನ ಈ ಬೆಳವಣಿಗೆ ಸಾಕ್ಷಿ. ಸೌಜನ್ಯಳ ಹತ್ಯೆಯ ಹಿಂದೆ ಇದ್ದಂಥ ಅಸಲಿ ಮೃಗಗಳು ಯಾರು? ಆ ರಾತ್ರಿ ಅಲ್ಲಿ ನಿಜಕ್ಕೂ ನಡೆದಿದ್ದೇನು? ಇಷ್ಟು ದಿನಗಳ ಕಾಲ ಮುಚ್ಚಿ ಹೋಗಿದ್ದಂಥ ಕರಾಳ ರಹಸ್ಯಗಳು ಈಗಲಾದರೂ ಹೊರಬರುತ್ತಾ? ಒಂದು ತಾಯಿಯ ಕಣ್ಣೀರು ಸುಮ್ಮನೆ ಹೋಗೋದಿಲ್ಲ ಅಂತಾರೆ. ಕುಸುಮಾವತಿಯವರ ಸುದೀರ್ಘ ಒಂಟಿ ಸತ್ಯ ಮರೆಮಾಚಲ್ ಕೊನೆಗೂ ಕೂಡ ನ್ಯಾಯದ ಶಾಶ್ವತವಾಗಿ ಮುಚ್ಚಿಡಲು ಸಾಧ್ಯ ಭರವಸೆ ಮೂಡಿದೆ. ತಡವಾಗಿರಬಹುದು, ಈಗಾಗಲೇ ತಂದೆಯನ್ನು ಕಳೆದುಕೊಂಡಿರುವಂತಹ ಸೌಜನ್ಯ ಭರವಸೆಯೊಂದಿಗೆ ತಾಯಿ ನಾವೆಲ್ಲರೂ ಕೂಡ ನಿಂತು ಹೋರಾಟ ಮಾಡದೇ ಇರುವಂಥದ್ದು ಒಂದು ಆಶಯ. ಆದರೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಮಹತ್ವದ ಮೇಲ್ವಿಚಾರಣೆ ಮತ್ತು ನಿಜವಾದಂಥ ಆರೋಪಗಳಿಗೆ ಸಾಧ್ಯ ಆಗಬೇಕು ಅನ್ನೋದು ಅಷ್ಟೇ ಪ್ರಭಾವಿಗಳು ಇದ್ರೂ ಕೂಡ ಈ ಪ್ರಕರಣದಲ್ಲಿ ಕಾನೂನಿನ ಶಿಕ್ಷೆಯಿಂದ ಅದು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಂಬಿಕೆಯನ್ನು ಮತ್ತು ಜೊತೆಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.